ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹೋಗು ಪಲ್ಯ ಬಡಿಸ್ಬೇಕು ಅಂತ ಹೇಳ್ದೆ ಅಲ್ಲ, ನಿನ್ ಗಂಡ ಕಾಯ್ತಿರ್ತಾರೆ. ಹೋಗು ಅಂಜಲಿ ಅಕ್ಕ, ಹೋಗು. ಗುಡ್. ನಾನ್ ನನ್ ಗಂಡನ ಕರ್ಕೊಂಡ್ ಬಂದಿದ್ದೀನಿ, ಆದ್ರೆ ಆ ಗಂಡನ ನಾನು ಹೇಗ್ ಬಳಸ್ಕೊತೀನಿ ಅಂತ ನಿನಗ್ ಗೊತ್ತಿಲ್ಲ. ಅಲ್ಲಿರೋದು ನಿನ್ ಸೋಲು. ಅದಕ್ಕೆ ರೆಡಿಯಾಗಿರು ಗಾಯತ್ರಿ. ಹೇ ರಾಘವ, ಯಾಕೋ ಕಣ್ಣೀರು? ಅಣ್ಣ, ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಯಾವಾಗ ನೀನು ನೋಡ್ತೀನೋ ಅನ್ಸ್ಬಿಟ್ಟಿತ್ತು ಕಣ. ನನಗೂ ಅಷ್ಟೇ ಕಣ. ನಿಮ್ಮನ್ನೆಲ್ಲ, ಈ ಮನೆನ ಯಾವಾಗ ನೋಡ್ತೀನ ಅಂತ ಅನಿಸ್ತಾ ಇತ್ತು. ಆದ್ರೆ ಏನ್ ಮಾಡ್ಲಿ, ನನಗಿವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆಕ್ಚುಲಿ ನಾನು ಕೀರ್ತಿ ಎಲ್ಲಿಂದ ಬರ್ತಿದ್ವಿ ಗೊತ್ತಾ ನಿಂಗೆ? ರಿಹ್ಯಾಬಿಲಿಟೇಷನ್ ಸೆಂಟರ್ನಿಂದ. ಅಲ್ಲಿಂದ ನಿನ್ನನ್ನು ಕರ್ಕೊಂಡ್ ಬರೋಣ ಅಂತ ಹೋಗಿದ್ವಿ. ಆದ್ರೆ ನೀನ್ ಇರ್ಲೇ ಇರ್ಲಿಲ್ಲ ಅಲ್ಲಿ. ಅದು ಹಾಗೆ ಕಣ. ಕಷ್ಟ ಸುಖಗಳೆರಡು ಒಂಥರ ಈ ಸಿಟಿ ಬಸ್ ಇದ್ದ. ಬಂದ್ರೆ ಒಟ್ಟೊಟ್ಟಿಗೆ ಒಂದ್ರಿಂದ ಒಂದು ಬರ್ತಾನೆ ಇರುತ್ತೆ, ಇಲ್ಲ ಅಂದ್ರೆ ಬರೋದೇ ಇಲ್ಲ. ಇಷ್ಟು ದಿನ ಆ ಸೆಂಟರ್ ಕಡೆ ಯಾರೂ ತಲೆನೇ ಹಾಕಲಿಲ್ಲ. ಆದ್ರೆ ಇವತ್ತು ಒಟ್ಟೊಟ್ಟಿಗೆ ಇಬ್ಬಿಬ್ರು. ಮನಸ್ಥಿತಿನೂ ಹಾಗೆ. ಒಂದಷ್ಟು ದಿವಸ ಯಾರಾದ್ರೂ ಬರ್ಲಿ ಅಂತ ಕಾಯ್ತೀನಿ. ಆಮೇಲೆ ಯಾರು ಬಂದ್ರು ನೀನ್ ಹೋಗ್ಬೇಡ ಅಂತ ಹೇಳ್ತೀನಿ. ಒಟ್ಟಾಗಿ ಮನಸ್ಸಿಗೆ ಹಾಕಿದ್ದನ್ನ ತಿನ್ನೋ ಅಭ್ಯಾಸ ಹೇಗಿದೆಯೋ ಹಾಗೆ ತಿನ್ಮೇಲೆ ಮತ್ತೆ ಬೇಕು ಅನ್ನೋ ಅಭ್ಯಾಸ ಕೂಡ ಇರುತ್ತೆ. ಯಾಕಣ ಎಲ್ಲ ಇಂಡೈರೆಕ್ಟ್ ಆಗಿ ಮಾತಾಡ್ತಿದ್ಯಾ? ಡೈರೆಕ್ಟ್ ಆಗಿ ಯಾರು ಅರ್ಥ ಆಗ್ತಿಲ್ಲ ಕಣ. ಈ ಮನೆ ಎಷ್ಟು ಒಳ್ಳೇದು, ಈ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು, ನೀನು ಎಷ್ಟು ಒಳ್ಳೆಯವರು. ನನ್ನಲ್ಲೂ ಕೂಡ ಕೆಟ್ಟಿದ್ದಿಲ್ಲ. ಗಾಯತ್ರಿನ ಬಂದು ನನ್ನನ್ನ ಕರ್ಕೊಂಡ್ ಬಂದಿದ್ದಾಳಂದ್ರೆ ಅವಳು ನನ್ನ ಬಗ್ಗೆ ಕೆಟ್ಟದ್ ಬಯಸ್ತಾ ಇಲ್ಲ. ಆದ್ರೂ ನನಗೆ ಯಾಕೆ ಎಷ್ಟೊಂದು ಕಷ್ಟ ಬರುತ್ತೆ. ಯಾಕೋ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನೋ ಮಾತನ್ನ ನಂಬೇಕನ್ಸುತ್ತೆ ಕಣ. ಬಿಡೋ, ಈಗ ಟೈಮ್ ಚೆನ್ನಾಗಿದೆ, ಇನ್ ಮುಂದಕ್ಕೆ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾದ್ರೆ ಸಾಕು ಕಣ. ರಾಘವ, ನೀನ್ ಕೀರ್ತಿನ ಮದುವೆ ಆಗಿ ಬಂದಿರೋದು ಒಳ್ಳೆ ನಿರ್ಧಾರ. ಪ್ರೀತಿ ಯಾವತ್ತೂ ಸಾಯಬಾರ್ದು, ಸೋಲ್ಲೂಬಾರ್ದು. ನೀನ್ ತುಂಬಾ ಲಕ್ಕಿ ರಾಘವ. ಅಯ್ಯೋ, ನಾನು ಸೋಲ್ತಿದ್ದೀನಿ ಅನ್ಕೊಂಡಾಗೆಲ್ಲ ಸಂದರ್ಭಗಳು ನಿನ್ ಸಪೋರ್ಟ್ ಇರ್ತಿದೆ. ಅವತ್ತು ನಾನು ನಿಮ್ಗೆ ಹೇಳಿರ್ಲಿಲ್ವ, ನೀನ್ ಪ್ರೀತಿ ಗೆಲ್ಲತ್ತೆ ಅಂತ. ಗೆಲ್ತೆ ನೋಡು. ಹಬ್ಬ, ಈ ಮನೇಲಿ ನನ್ನ ಮದುವೆನ ಮನಸ್ಫೂರ್ತಿಯಾಗಿ ಒಪ್ಕೊಂಡಿರೋರು 3 ಜನ. ನೀನು, ಅತ್ತಿಗೆ, ಹಾಗೆ ಮಾಡ್ತಿ. ನೀನೇ ಹೇಳಿದ್ದಲ್ವಾ, ಒಳ್ಳೆ ಟೈಮ್ ಬರುತ್ತೆ. ಆಹಾ, ಸೂಪರ್, ಅದ್ಭುತವಾದ ಸೀನು. ಈ ಸೀನ್ ಈ ಮನೆಯಲ್ಲಿ ನೋಡಿ ಎಷ್ಟು ದಿನ ಆಗಿತ್ತು. ಯಾವ ಸೀನು? ರಾಮ ಲಕ್ಷ್ಮಣ ಇಬ್ರು ಒಂದಾಗಿ ನಗ್ನಗ್ತಾ ಮಾತಾಡ್ತಾ ಇರೋ ಸೀನು. ನಿಜ ಕಣ. ರಾಮ ಲಕ್ಷ್ಮಣನ್ ಜೊತೆ ಮಾರುತಿ ಬಾಕಿ ಇತ್ತು, ಕರೆಕ್ಟ್ ಟೈಮಲ್ಲಿ ಎಂಟ್ರಿ ಕೊಟ್ಟು.
ಅಯ್ಯೋ ಬಂಗಾರ. ಮತ್ತೆ ಈ ಮನೆ ನನ್ನನ್ನು ಒಪ್ಕೊಂಡಿದೆ. ನಾನು ಈಗಲೂ ಹೇಳೋದು ಒಂದೇ, ನಾನು ಕುಡ್ಕ ಅಲ್ಲ. ಏನ ಹೇಳ ನಿನ್ನ ಬಿರಿಯಾನಿ ಇತ್ತೆ ಬಿರಿಯಾನಿ ಕೊಡಿ ಸರ್. ಸರ್ ತಗೋ, ನಿನ್ನ ಬ್ರ್ಯಾಂಡಿನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಸರ್, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ನನ್ನು ಇಲ್ಲೇ ಸೆಟ್ಲ್ ಮಾಡ್ಬೇಕು ಅಂತ ಇದ್ದೀರಾ ಏನು? ಇಲ್ಲ ಕಣ, ನಿನ್ನಂತ ರೈಟ್ ಹ್ಯಾಂಡ್ಗಳು ರೆಸ್ಟ್ ತಗೊಂಡ್ರೆ ನನ್ನಂತ ಬಿಸ್ನೆಸ್ ಮನ್ಗಳ ಗತಿ ಏನಾಗ್ಬೇಕು ಹೇಳು. ಹಾಗಾದ್ರೆ ಇಲ್ಲಿಂದ ಫಸ್ಟ್ ಹೋಗೋ ವ್ಯವಸ್ಥೆ ಮಾಡಿಸಿ ಸರ್. ನೋಡು, ಈ ಕೆಲಸಕ್ಕೆ ಎಷ್ಟು ಬೇಕಾದ್ರೂ ದುಡ್ಡು ಸುರಿಯೋದಕ್ಕೆ ನಾನು ರೆಡಿ. ಆದ್ರೆ ಈ ಕೇಸ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಲಾಯರ್ ಬಡ್ಕೋತಾ ಇದ್ದಾನಲ್ಲ. ಕೀರ್ತಿ ಹಾಕಿರೋ ಕೇಸ್ಗೆ ಅಷ್ಟೊಂದು ತಾಕತ್ತಿದೆಯಾ ಸರ್? ಅದೇ ಅದೇ ನಿನ್ನ ತಪ್ಪು ತಿಳ್ಕೊಂಡಿರೋದು. ಕೀರ್ತಿ ಕೇಸ್ ಹಾಕಿದ್ದಿದ್ರೆ ಒಂದೇ ಒಂದು ಸೆಕೆಂಡ್ನಲ್ಲಿ ಕಿತ್ತು ಬಿಸಾಕ್ಸ್ತಿದ್ದೆ. ಆದರೆ ಕಂಪ್ಲೇಂಟ್ ಕೊಟ್ಟಿರೋದು, ಕೇಸ್ ಹಾಕಿರೋದು ಕೀರ್ತಿ ಅಲ್ಲ, ಅತ್ಯಾಗ ನಿನ್ನ ಹೆಂಡತಿ ವಸುದ. ಅದು ನಾನು ಬೇರೆ ಜಾಮೀನು ರಹಿತ. ಹೆಣ್ಣು ಒಂದು SMS ಮಾಡಿದ್ರೆ ಸಾಕು, ಗಂಡಿನ ಮಾತೇ ಕೇಳದೆ ಹಿಡ್ಕೊಂಡು ಹೋಗಿ ಒಳಗೆ ಹಾಕುವ ಕಾಲ ಇದು. ಅಂತಂದ್ರೆ ತಾನೇ ಸೈನ್ ಮಾಡಿ ಕಂಪ್ಲೇಂಟ್ ಕೊಟ್ಟು. ಇಲ್ಲ ಸರ್, ನೋ ಚಾನ್ಸ್. ವಸುದ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ನನ್ನ ಅಷ್ಟು ಡೀಪಾಗಿ ಲವ್ ಮಾಡ್ತಿದ್ಲು. ಅವಳಿಗೆ ನನ್ನ ಮೇಲೆ ಸಿಟ್ಟಿರ್ಬಹುದು, ಆದ್ರೆ ಕಂಪ್ಲೇಂಟ್ ಕೊಡೋ ಲೆವೆಲ್ಗೆಲ್ಲ ಹೋಗೋಕೆ ಅವಳು ಸಾಧ್ಯನೇ ಇಲ್ಲ. ಹೌದಾ? ಇವತ್ತಿಗೂ ಅವಳಿಗೆ ನಾನಿಲ್ಲಿ ಅರೆಸ್ಟ್ ಆಗಿರೋ ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಗೊತ್ತಾದ ಕೂಡಲೇ ಅವಳು ಇಲ್ಲಿ ಇರ್ತಾಳೆ. ಹಾಗಾದ್ರೆ ಈ ಕೆಲಸ ಮಾಡ್ತಿರೋದು ಯಾರು? ಕೀರ್ತಿ ಸರ್. ಇಲ್ಲ ಇಲ್ಲ ಇಲ್ಲ, ಅವಳ ಹಿಂದೆ ಮಾಸ್ಟರ್ ಮೈಂಡ್ ಅಡ್ವೊಕೇಟ್ ಮಾಳವಿಕಾ ಇದ್ದಾಳೆ. ಸರ್, ಹಾಗಾದ್ರೆ ನನಗೆ ಇಲ್ಲಿಂದ ಮುಕ್ತಿನೇ ಇಲ್ವಾ ಸರ್? ಇದೆ. ವಸುಧಾ ಈ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ನಿನ್ನ ನಂಬಿಕೆ ನಿಜನೇ ಆಗಿದ್ದಿದ್ರೆ ಖಂಡಿತ ನೀನು ಈಚೆ ಬರ್ತೀನಿ. ಯಾಕಂದ್ರೆ ಈ ವಿಷಯನ ವಸುಧಾ ಕಿವಿಗೆ ತಲುಪಿಸೋ ವ್ಯವಸ್ಥೆನ ನಾನು ಮಾಡ್ತೀನಿ. ಹೇಗೆ? ಅವಳು ಎಲ್ಲಿದ್ದಾಳೆ ಅಂತಾನೆ ನಮ್ಗೆ ಗೊತ್ತಿಲ್ವಲ್ಲ. ಗೊತ್ತಾಗುತ್ತೆ. ಅದಕ್ಕೆ ಅಂತ ಕಾನೂನಲ್ಲಿ ಹೇಬಿಯಸ್ ಕಾರ್ಪಸ್ ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನು ನೀನು ಹಾಕೋಬೇಕು. ಹುಡ್ಕೋ ಕೆಲಸನ ಪೊಲೀಸ್ನವ್ರು ಮಾಡ್ತಾರೆ ಅಷ್ಟೇ. ಒಂದ್ಸರ್ತಿ ವಸುದ ನನ್ನ ಕಣ್ಣೆದ್ರಿಗೆ ಬರಲಿ ಸರ್. ಆ ಕೀರ್ತಿ ಆಡ್ತಿರೋ ಆಟನಲ್ಲ, ಅವಳಿಗೆ ರಿವರ್ಸ್ ಮಾಡ್ಬಿಡ್ಬೋದು. ಆಪುಂಡು ಮುರಾರಿ, ಯಾನಿಯನ್ನ ಲೆಕ್ಕನೆ ಆಪುಂಡು. ಕೇಶವ, ಯಾಕಪ್ಪ ತಟ್ಟೆ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದೆಯಲ್ಲ? ಯಾಕಿಲ್ಲ ತಾತ? ನೋಡಿ, ನೀವು ದಯವಿಟ್ಟು ಅಳ್ಬೇಡಿ. ಏನೋ ಆಗಿದ್ದಾಯ್ತು, ಮರ್ತು ಬಿಡಿ. ತಗೊಳ್ಳಿ, ತೊಂಡೆಕಾಯಿ ಪಲ್ಯ ತಿನ್ನಿ. ಅಷ್ಟೆಲ್ಲ ಕೇಶವ, ಇವತ್ತು ಮಾಡಿರೋ ಬೀನ್ಸ್ ಪಲ್ಯ ಅಂತೂ ಸೂಪರ್ ಆಗಿದೆ. ತಗೋ. ನಿನ್ಗೆ ಇಷ್ಟ ಅಂತ ಹಲಸಂದೆ ಕಾಳಿನ ಪಲ್ಯ ಮಾಡಿದ್ದೀನಿ, ಹೊಟ್ಟೆ ತುಂಬ ತಿನ್ನು. ಅಲ್ಲ ಅದಕ್ಕೆ ಎರಡೆಕಾಯಿ ಉಪ್ಪಿನಕಾಯಿ ತರೋದನ್ನೇ ಮರ್ತು ಬಿಟ್ಟಿದ್ದೀರಾ? ಕೇಶವನ್ ಫೇವ್ರೇಟ್. ತಗೋ ಕೇಶವ. ಲೇ ವಯ್ಯೇ, ಅದ್ರ ಮೇಲೆ ಒಂದಷ್ಟು ತುಪ್ಪ ಸುರಿ. ಅಲ್ಲಿ ಏನ್ ಹಾಕಿದ್ರು ಏನ್ ಬಿಟ್ಟಿದ್ರು ಅದು ಸರಿನೇ. ಊಟ ಮಾಡಿ ಕೇಶವ. ನಿಜ ಮಾವ, ಅಲ್ಲೂ ಊಟ ಹಾಕ್ತಿದ್ರು. ಊಟ ಹಾಕೋದೇನು, ತಂದು ಬಿಸಾಕ್ತಿದ್ರು. ಸ್ವಲ್ಪ ಅನ್ನನ ತಟ್ಟೆಗೆ ಪಡೆದು ಅದ್ರ ಮೇಲೆ ಸಾರು ಅನ್ನೋ ಈ ಖಾರದ ನೀರನ್ನ ತಂದು ಸುರಿತಿದ್ರು.
ಆಗೆಲ್ಲ ಕಣ್ಮುಂದೆ ಮನೆ ಊಟನೇ ನೆನಪಿಗೆ ಬರೋದು. ನೀವು ಬಡಿಸಿದ ರೀತಿ, ನೀವು ತೋರಿಸಿರೋ ಅಕ್ರೆ, ಹಸ್ವಿಲ್ಲ ಅಂದ್ರು ನೀವುಗಳು ಮಾಡ್ತಿದ್ ಬಲವಂತ. ಅದರಲ್ಲಿ ಹಾಕ್ತಿದ್ದ ಊಟ ಸರಿ ಇಲ್ಲ ಅಂತ ಹೇಳಿದ್ರೆ ಅದೇ ಊಟ ಮತ್ತೆ ಬೆಳಗ್ಗೆ ತಿಂಡಿ. ನಿಜವಾಗ್ಲೂ ಅನ್ನದ ಬೆಲೆ ಏನು ಅಂತ ಗೊತ್ತಾಗಿದ್ದಲ್ಲಿ ಮನೇಲಿ ಅಡುಗೆ ಸರಿ ಇಲ್ಲ, ಊಟ ಬೇಡ ಅಂತ ಎಷ್ಟು ಸತಿ ಬಿಟ್ಟಾಗ ತಾತನೇ ಬುದ್ಧಿ ಹೇಳಿದ್ದಾರೆ, ನಾವು ಅನ್ನನ ಬಿಟ್ರೆ ಅದಕ್ಕೆ ನೋವಾಗುತ್ತೆ, ಅದೇ ಅನ್ನ ನಮ್ಮನ್ನ ಬಿಟ್ರೆ ನಮಗ್ ಸಾವಾಗುತ್ತೆ ಅನ್ನೋದು ಎಷ್ಟು ಸತ್ಯ ತಾತ. ಊಟದ ಬೆಲೆ ಏನು ಅಂತ ಗೊತ್ತಾಗೋದು ಅದು ಸಿಗದೆ ಇದ್ದಾಗ್ಲೇನೆ. ಅಳ್ಬೇಡ ಕಣಪ್ಪ, ತಪ್ಪು ನಮ್ಮದು. ಹೋಗಿ ಹೋಗಿ ನಿನ್ನ ಅಂಥ ಸೆಂಟ್ರಿಗೆ ಸೇರಿಸ್ಬಿಟ್ಟು ಹೊಲ್ದು. ಯೋಚನೆ ಬಿಡು, ಕಂಟಕ ಕಳೀತಲ್ಲ. ಊಟ ಮಾಡಪ್ಪ ನೀನು. ನೀವ್ ಹೇಳಿದ್ ನಿಜ ರೀ. ಇದ್ದವ್ರ ಬೆಲೆ ಗೊತ್ತಾಗೋದು ಅವ್ರು ಇಲ್ದೇ ಇದ್ದಾಗ್ಲೆ. ನೀವ್ ಇಲ್ದೇ ಇದ್ದಾಗ ಈ ಮನೆಯವರೆಲ್ಲ ಎಷ್ಟು ದುಃಖ ಪಟ್ರು ಗೊತ್ತಾ? ಅಷ್ಟೇ ಅಲ್ಲ ಕೇಶವ, ನೀನ್ ಇಲ್ದೇ ಇದ್ದಾಗ ನನ್ ಗಂಡನ್ ಯಾಕೆ ಅಲ್ಲಿ ಸೇರ್ಸಿದೀರಾ ಅಂತ ಗಾಯತ್ರಿ ಎಷ್ಟ್ ಹತ್ಲು ಗೊತ್ತಾ? ನಾನ್ ಹತ್ತಿದ್ ಮುಖ್ಯ ಅಲ್ಲ, ಆದ್ರೆ ಇವ್ರ ಕಣ್ಣಲ್ಲಿ ಯಾವತ್ತೂ ನೀರ್ ಬರಬಾರ್ದು. ಬರಲ್ಲ. ಇನ್ ಮುಂದೆ ಈ ಕೇಶವ ಯಾವತ್ತೂ ತಪ್ಪೆಜ್ಜೆ ಇಡಲ್ಲ. ಇನ್ಮೇಲೆ ಈ ಮನೆ ಪ್ರೀತಿನ ನಾನು ಯಾವತ್ತೂ ಮಿಸ್ ಮಾಡ್ಕೊಡಲ್ಲ. ಊಸ್ರೊಳ್ಳಿ ಸಂದರ್ಭಕ್ಕೆ ತಕ್ಕಾಗಿ ಬಣ್ಣ ಬದಲಾಯಿಸ್ತಿಯಲ್ಲೇ. ಆರೋಕ್ ಮುಂಚೆ ದೀಪ ಜೋರಾಗಿ ಉರಿಯೋ ಥರ ನೀನ್ ಮಾಡಿದ ತಪ್ಪುಗಳು ಮುಚ್ಚೋಗ್ತಾ ಇದೆ. ಆದರೆ ಇದೇ ಸ್ಥಿತಿ ಮುಂದುವರಿಯೋದಿಲ್ಲ. ನಿನ್ನ ಆಟಗಳನ್ನ ಮಟ್ಟ ಹಾಕೋಕೆ ಕಣೆ ಕೀರ್ತಮ್ಮ ಈ ಮನೆ ಸೇರಿರೋದು. ಅಂದಾಗೆ ರಾಘವ ಕೀರ್ತಿ ಕಾಣಿಸ್ತಾರೆ. ಊಟಕ್ಕೆ ಬರಲ್ವಂತ ಕೇಶವ, ಅವರು ಊಟ ಮಾಡ್ತಾರೆ. ಮೊದಲು ನೀನು ಊಟ ಮುಗಿಸು. ನೀವು ಒಬ್ಬೊಬ್ರು ಎಷ್ಟು ಪ್ರೀತಿಯಿಂದ ತಿನ್ಸ್ತಾ ಇದ್ರೆ ನನ್ನ ಹೊಟ್ಟೆ ಒಡೆದೋಗುತ್ತೆ ಅಷ್ಟೇ. ಕೇಶವ, ನೀನು ಹೀಗೆ ನಗಳ್ತಾ ಇರೋದು ನೋಡಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹೀಗೇ ಇದ್ಬಿಡು. ಹ್ಞೂ, ನಾನು ಯಾವಾಗ್ಲೂ ಹೀಗೆ ನಗ್ತಾ ಇದ್ರೆ ಹುಚ್ಚ ಅಂತ ಮೆಂಟಲ್ ಆಸ್ಪತ್ರೆಗೆ ಸೇರ್ಸಲ್ಲ ತಾನೆ? ಅಯ್ಯೋ, ಯಾಕೆಲ್ರು ಹೀಗೆ ನೋಡ್ತಿದ್ದೀರಾ? ನಾನು ತಮಾಷೆ ಮಾಡ್ತಿದ್ದೆ ಅಷ್ಟೇ. ಅಪ್ಪ, ಇನ್ಮೇಲೆ ತಮಾಷೆಗೂ ಕೂಡ ಇಂಥ ಮಾತಾಡಬೇಡ. ಹೌದೌದು, ಇಂಥ ವಿಷಯಗಳು ತಮಾಷೆಗಾಗ್ಲೇಬಾರದು, ಸೀರಿಯಸ್ ಆಗ್ಬೇಕು. ಅದನ್ನ ನಾನೇ ಮಾಡ್ಬೇಕು. ದೇವ್ರೆ, ಈ ಮನೇಲಿ ಸಂತೋಷ ಹೀಗೆ ತುಂಬಿರ್ಲಪ್ಪ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಈ ಮನೆಯವ್ರು ಸಂತೋಷವಾಗಿರ್ಬೇಕು ಅಷ್ಟೇ. ಕೇಶವ್, ಇಷ್ಟಪಟ್ಟು ಮದುವೆಯಾದ ಗಂಡನ ವಿರುದ್ಧ ನಾನು ಯಾಕೆ ನಿಂತೆ? ನಿಮ್ ಜೊತೆ ನಾನು ಯಾಕೆ ಇಷ್ಟು ಕೆಟ್ಟದಾಗಿ ನಡ್ಕೋತಾ ಇದ್ದೀನಿ? ನನ್ನ ಮನಸ್ಸಿನಲ್ಲಿ ನಿಮ್ ಬಗ್ಗೆ ಇರೋ ಅಸಮಾಧಾನಗಳು ಏನು ಅಂತ ನಿಮ್ಗೆ ನೇರವಾಗಿ ಹೇಳಬೇಕು ಅಂತ ಅನಿಸ್ತಿದೆ. ಗುಡ್ ಗೈ, ಅನ್ಸಿದ್ದನ್ನ ನೇರವಾಗಿ ಹೇಳ್ಬಿಡ್ಬೇಕು, ಆಗ ಇಬ್ಬರಿಗೂ ಕ್ಲಿಯರ್. ನಿಜ, ನೀವು ಹೀಗೆ ಇರಬೇಕು ಅಂತ ನಾನೊಂಥರ ಬಯಸೋದು, ನೀವು ಇನ್ನೊಂಥರ ಇರೋದು. ಅದ್ರ ಬದಲು ನೀವು ಹೀಗಿದ್ರೆ ನನಗೆ ಸಂತೋಷ ಆಗತ್ತೆ ಅಂತ ನಾನೇ ಹೇಳ್ಕೊಂಬಿಟ್ರೆ ಒಳ್ಳೇದಲ್ವಾ? ಹಾಗಾದ್ರೆ ನಿನ್ನೆ ಎಕ್ಸ್ಪೆಕ್ಟೇಷನ್ ತಕ್ಕಾಗೆ ನೀವು ಮನ್ಸು ಮಾಡಿದ್ರೆ ನನ್ನ ಮನ್ಸಿನ ಆಸೆ ಗಂಡ ಆಗೋದೇನ್ ಕಷ್ಟ ಆಗೋದಿಲ್ಲ ಬಿಡಿ. ನೀವು ಯಾರ ಮನ್ಸಿಗೂ ನೋವು ಮಾಡೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ತಾವಾಯ್ತು ತಮ್ಮ ಪಾಡಾಯ್ತು ಅನ್ನೋ ವ್ಯಕ್ತಿತ್ವ ನಿಮ್ದು. ಆದ್ರೆ ಅದರಿಂದ ಏನ್ ಪ್ರಯೋಜನ ಆಗ್ತಾ ಇದೆ ಕೇಶವ್?
ಈ ಮನೆಗೋಸ್ಕರ ನೀವೇನ್ ಕೆಲಸ ಮಾಡಿದ್ದೀರಾ? ಓದಿರೋ ಓದನ್ನ ಹ್ಯಾಕ್ ಬಳಸ್ಕೊಂಡಿದ್ದೀರಾ? ಲೈಫ್ನ ಬ್ಯುಸಿಯಾಗಿಡೋದಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ನಿಮ್ಮನ್ನ ದತ್ತಪ್ಪನ ಪಕ್ಕ ನಿಲ್ಸಿದ್ರೆ ನಿಮಗೂ ಅವ್ರಿಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ನಾನು ನಿಮ್ಮನ್ನ ನೋಡ್ದಾಗ್ಲಿಂದ ಆಸಕ್ತಿ ಇಟ್ಟು ಮಾಡಿದ ಕೆಲಸ ಅಂದ್ರೆ ಒಂದೇ, ನನ್ನನ್ನ ಪ್ರೀತಿಸಿದ್ದು. ಅದೇ ಆಸಕ್ತಿನ ನಿಮ್ ಫ್ಯಾಮಿಲಿ ಬಿಸ್ನೆಸ್ ಕಡೆ ತೋರಿಸಿದ್ರ? ವಿಷಯಗಳೆಲ್ಲ ನನಗ್ ಬೇಜಾರಾಗಿ ಒಂದೆರಡು ಮಾತಂದೆ, ಹೀಯಾಳಿಸ್ದೆ, ನೆಗ್ಲೆಕ್ಟ್ ಮಾಡ್ದೆ. ನೀವದನ್ನೆಲ್ಲ ತಿದ್ಕೋತೀರಾ ಅಂತ ಅನ್ಕೊಂಡೆ. ಆದ್ರೆ ನೀವಿದನ್ನ ಅರ್ಥ ಮಾಡ್ಕೊಂಡಿದ್ ರೀತಿನೇ ಬೇರೆ. ನನ್ ಗಂಡನ್ ಮನೇಲಿ ಅದಿದೆ, ಇದಿದೆ, ಆಸ್ತಿ ಇದೆ, ದುಡ್ಡಿದೆ, ಒಗ್ಗಟ್ಟಿದೆ ಅಂತ ಎಲ್ಲ ಹೇಳ್ಕೊತೀನಿ. ಅದೇ ನನ್ ಗಂಡನ್ ವಿಚಾರಕ್ಕೆ ಬಂದಾಗ ಏನ್ ಕೆಲಸ ಮಾಡ್ತಾರೆ, ಎಷ್ಟ್ ಸಂಬಳ ತಗೋತಾರೆ, ಇದಕ್ಕೆಲ್ಲ ನಾನು ಏನು ಉತ್ತರ ಕೊಡ್ಲಿ ಕೇಶವ್? ಆದ್ರೂ ನಂಗೆ ನನ್ ಗಂಡನೇ ಮುಖ್ಯ. ನೀವು ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೋತಾ ಇಲ್ಲ, ಆಚೆ ಕಡೆನೂ ಕೆಲಸ ಮಾಡ್ತಾ ಇಲ್ಲ. ನೀನು ಹೇಳ್ತಿರೋದು ನಿಜ ಗಾಯತ್ರಿ. ಇಲ್ಲಿವರೆಗೂ ನಮ್ಮ ಹಿರಿ ತಲೆಮಾರಿನವರು ಬಿಸ್ನೆಸ್ ನೋಡ್ಕೊಂಡಿದ್ದಾಯ್ತು, ಇನ್ಮೇಲೆ ನಾವು ಇನ್ವಾಲ್ವ್ ಆಗಬೇಕು. ನನಗೆ ನಾವು ಅನ್ನೋದ್ರಲ್ಲಿ ಆಸಕ್ತಿ ಇಲ್ಲ ಕೇಶವ್. ನನಗೆ ನೀವು ಮುಖ್ಯ. ಈ ಮನೆ ಮೊದಲನೇ ಮೊಮ್ಮಗ ನೀವು. ನಿಮಗ್ ಜವಾಬ್ದಾರಿ ಇರ್ಬೇಕಲ್ವಾ? ಜವಾಬ್ದಾರಿ ಅನ್ನೋ ಕುರ್ಚಿ ಮೇಲೆ ಕೂತಾಗ್ಲೆ ಅದನ್ನ ನಿಭಾಯಿಸೋಕಾಗುತ್ತೆ. ಒಂದರ್ಥ ಮಾಡ್ಕೊಳ್ಳಿ ಕೇಶವ್, ಒಂದೇ ಕುರ್ಚಿನಲ್ಲಿ ಇಬ್ರು ಕೂತ್ಕೊಳ್ಳೋಕ್ ಆಗೋದಿಲ್ಲ. ರಾಘವನಿಗೆ ಈ ಮನೆ ವ್ಯವಹಾರ ಏನು ಅಂತ ಹೇಳ್ಕೊಡ್ಬೇಕಾಗಿರೋರು ನೀವು. ಅದಕ್ಕೆ ಮುಂಚೆ ಅದೇನು ಅಂತ ನೀವ್ ತಿಳ್ಕೋಬೇಕಲ್ವಾ? ಮನೇಲಾಗ್ತಿರೋ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ಬಿಸ್ನೆಸ್ ಕಡೆ ಯಾರು ಗಮನ ಕೊಡ್ತಾ ಇಲ್ಲ. ಇಂಥ ಸಮಯದಲ್ಲಿ ನೀವ್ ತಾನೇ ಜವಾಬ್ದಾರಿ ತಗೋಬೇಕು. ಏನೋಪ್ಪ, ನನಗ್ ತೋಚಿದ್ದು ನಾನು ಹೇಳ್ದೆ. ಏನಾದ್ರೂ ತಪ್ಪಿದ್ರೆ ನನಗೆ ಕ್ಷಮಿಸ್ಬಿಡಿ, ಸರಿ ಇದ್ರೆ ಒಪ್ಕೊಳ್ಳಿ. ನಿರ್ಧಾರ ನಿಮ್ದೆ. ಸರ್, ಯಾರು ಬೇಕಾಗಿತ್ತು ಸರ್? ಕೀರ್ತಿ ಇರೋದು ಇದೇ ಮನೆ ತಾನೆ? ಹೌದು, ಆದ್ರೆ ಆ ಯಮ್ಮನ ಹತ್ರ ಮಾತಾಡಬೇಕು. ಸರ್ 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 ಈಗ ನೀವು ಮನೆ ಒಳಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಸರ್. ಹಾಗಂತ ರೋಡಲ್ಲೇ ನಿಂತಿರಕ್ಕಾಗತ್ತೇನೆಯ? ನೀವುಗಳು ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು, ನಾವುಗಳು ಬಂದು ನಿಮ್ಗೆ ಕರ್ಕೊಂಡು ಹೋಗ್ಬಾರ್ದಾ? ಹಂಗಲ್ಲ ಸರ್, ಈಗ ಮನೇಲಿರೋ ಪರಿಸ್ಥಿತಿಗೆ ನೀವು ಒಳಗೆ ಬಂದ್ರೆ ಪರವಾಗಿಲ್ಲ. ಬನ್ನಿ ಸರ್, ಒಂದು ನಿಮಿಷ ಬನ್ನಿ ಸರ್, ನಾನು ಹೇಳ್ತೀನಿ ಬನ್ನಿ ಸರ್. ಸರ್, ಒಂದು 5 ನಿಮಿಷ ಇಲ್ಲಿ ನಿಂತಿರಿ ಸರ್, ನಾನು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಹಾಂ, ಇಲ್ಲ ನಿಂತಿರಿ ಸರ್. ಇತ್ತಮ್ಮ ಅಣ್ಣ, ಏನಾಯ್ತಣ್ಣ? ಯಾಕೆಷ್ಟೊಂದು ಗಾಬರಿಯಾಗಿದ್ದೀರಿ? ಕೀರ್ತಮ್ಮ, ನಿಮ್ಮ ಹುಡ್ಕೊಂಡು ಪೊಲೀಸರು ಬಂದಿದ್ದಾರೆ. ಪೊಲೀಸ್ನವರ? ಯಾಕಂತೆ? ಗೊತ್ತಿಲ್ಲ, ಅಕಸ್ಮಾತ್ ಅವ್ರೇನಾದ್ರು ಒಳಗಡೆ ಬಂದ್ಬಿಟ್ರೆ? ಬರಬಾರ್ದು. ಬಂದ್ರೆ ಅದನ್ನ ಅಂಜಲಿ ಮನೆಯವ್ರ ಹತ್ರ ಬೇರೆ ರೀತಿನೇ ಹೇಳ್ಬಿಡ್ತಾಳೆ. ಈಗ ಎಲ್ಲಿದ್ದಾರೆ ಅವರು? ಗೇಟ್ ಹತ್ರ ನಿಲ್ಸಿ ಬಂದಿದ್ದೀನಮ್ಮ. ಸರಿ ಅಣ್ಣ, ನೀವು ಹೋಗಿ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಸರ್ ಹೇಳಿ ಸರ್, ಏನಾಯ್ತು? ಏನಾಯ್ತು ಅಂತ ನಿನಗೆ ಗೊತ್ತಿಲ್ವೇನಮ್ಮ? ವಸುದನ್ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನೀನ್ ತಾನೆ? ಈಗ ವಸುದನ್ನ ಸ್ಟೇಷನ್ ಕರ್ಕೊಂಬನ್ನಿ.